ಕ್ಲಾಸ್ 6 ಮರುಸಿಂಚನ ಬುನಾದಿ ಹಂತ ಚಟುವಟಿಕೆ ಹಾಳೆ 1ರಿಂದ ಚಟುವಟಿಕೆ ಹಾಳೆ 24 ಬುನಾದಿ ಹಂತದ ಸಂಪೂರ್ಣ ಉತ್ತರಗಳು. ಒತ್ತಕ್ಷರ ತಿಳಿಯೋಣ. ಚಟುವಟಿಕೆ ಹಾಳೆ ಕೋಷ್ಟಕದ ಒತ್ತಕ್ಷರ ಬಳಸಿ ಪದ ರಚಿಸಿ. ಅದಾದಮೇಲೆ ನಿಮಗೆ ವಾಕ್ಯ ಗುರುತಿಸೋಣ ಅಂತ ಒಂದು ಚಟುವಟಿಕೆ ಇದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ವಾಕ್ಯ ರಚಿಸೋಣ ಅಂತ ಚಟುವಟಿಕೆ ಹಾಳೆದು ಒಂದು ಕಂಪ್ಲೀಟ್ ಆನ್ಸರ್. ನೆಕ್ಸ್ಟ್ ನಿಮಗೆ ಇಲ್ಲಿ ಸ್ವಂತ ವಾಕ್ಯದಲ್ಲಿ ಸರಿ ಹೊಂದುವ ವಾಕ್ಯಗಳನ್ನು ಬರೆಯಿರಿ. ಅದಾದಮೇಲೆ ನಿಮಗೆ ಆಪೋಸಿಟ್ ವರ್ಡ್ಸ್, ವಿರುದ್ಧಾರ್ಥಕ ಪದಗಳು, ಕಾಲವನ್ನು ಗುರುತಿಸಿ, ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಈ ಒಂದು ಆ್ಯಕ್ಟಿವಿಟಿ. ನೆಕ್ಸ್ಟ್ ನಿಮಗೆ ಶಬ್ದಕೋಶ ತೆರೆಯೋಣ ಅಂತ ಕೇಳಿದರೆ ಆ ಒಂದು ಪದದ ಒಂದು ಅರ್ಥವನ್ನು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕೊಟ್ಟಿರೋ ಪದಗಳನ್ನು ಆಕಾರದಿಂದ ಜೋಡಿಸಿ ಬರೆಯಿರಿ ಅಂತ ಕೇಳಿದರೆ ನೆಕ್ಸ್ಟ್ ನಿಮಗೆ ಶಬ್ದಾರ್ಥ ತಿಳಿಯೋಣ ಅಂದರೆ ಸಮಾನಾರ್ಥಕ ಪದಗಳನ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಲೇಖನ ಚಿಹ್ನೆ ತಿಳಿಯೋಣ ಅಂತ ಅರ್ಥವತ್ತಾಗಿ ಓದೋಣ ಅನ್ನೋ ಒಂದು ಚಟುವಟಿಕೆ ಕೂಡ ಇದೆ. ನೆಕ್ಸ್ಟ್ ನೀವು ಲೇಖನ ಚಿಹ್ನೆಯನ್ನು ಬಳಸಿ ಆ ಒಂದು ಚಟುವಟಿಕೆ 3 ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಬುನಾದಿ ಹಂತ ಚಟುವಟಿಕೆ ಹಾಳೆ 9ರಲ್ಲಿ ವಚನ ಪ್ರಕಾರಗಳು ತಿಳಿಯೋಣ ಅಂತ ಕೇಳಿದ್ದಾರೆ, ಅಂದರೆ ಬಹುವಚನ, ಏಕವಚನ. ನೆಕ್ಸ್ಟ್ ಲಿಂಗ ವಚನಗಳನ್ನು ಆರಿಸೋಣ ಅಂತ ಚಟುವಟಿಕೆ ಹಾಳೆ 10. ನೆಕ್ಸ್ಟ್ ಚಿತ್ರಗಳನ್ನು ನೋಡಿ ಸೂಕ್ತ ಪದಗಳನ್ನು ಬರೆಯಿರಿ. ನೆಕ್ಸ್ಟ್ ಕೊಟ್ಟಿರೋ ಪದಗಳಿಗೆ ವಚನವನ್ನು ಬದಲಿಸಿ ಬರೆಯಿರಿ. ಅದಾದಮೇಲೆ ಪತ್ರಿಕೆ ಓದೋಣ ಅಂತ ಒಂದು ಆ್ಯಕ್ಟಿವಿಟಿ ಬುಕ್ ಇದೆ, ಆ್ಯಕ್ಟಿವಿಟಿ ವರ್ಕ್ ಶೀಟ್ಸ್. ನೆಕ್ಸ್ಟ್ ಮೇನ್ ಓದೋಣ ನೋಡಿ ಬರೆಯೋಣ ಅಂತ ಕೇಳಿದರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಸೂಚನಾ ಫಲಕ ಓದಿ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋಣ. ನೆಕ್ಸ್ಟ್ ಜ್ಞಾಪಿಸಿ ಬರೆಯೋಣ. ಚಟುವಟಿಕೆ 13ರಲ್ಲಿ ಜ್ಞಾಪಿಸಿ ಬರೆಯೋಣ ಅನ್ನೋ ಪ್ರಶ್ನೆ ಇದೆ. ಅದಾದಮೇಲೆ ನಿಮಗೆ ಕವನ ರಚಿಸಿ ಓದೋಣ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಬುದ್ಧಿ ಮಾತು ತೋರಿದ ಚಿಟ್ಟೆ, ಈ ಒಂದು ಆ್ಯಕ್ಟಿವಿಟಿ ಕೂಡ ಆನ್ಸರ್ ಮಾಡಿದ್ದೀನಿ. ನೆಕ್ಸ್ಟ್ ನಿಮಗೆ ಶೀರ್ಷಿಕೆಯನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ. ಚಿತ್ರಗಳನ್ನ ಕೊಟ್ಟಿರ್ತಾರೆ. ಅದಾದಮೇಲೆ ನಿಮಗೆ ಇಲ್ಲಿ ಗಾದೆಗಳನ್ನ ಕೇಳಿದ್ದಾರೆ, ಹಾಗೆ ಒಗ್ಗಟ್ಟುಗಳನ್ನ ನೀವು ಬರಿಬೇಕಾಗುತ್ತೆ. ನಂತರ ನಿಮಗೆ ಒಗ್ಗಟ್ಟು ಬಿಡಿಸಿ ಅಂತ ಚಿತ್ರಗಳನ್ನ ಕೊಟ್ಟು ನೀವು ಬಾಕ್ಸಲ್ಲಿ ಒಗ್ಗಟ್ಟನ್ನ ಬಿಡಿಸಿ ಬರಿಬೇಕು. ಅದಾದಮೇಲೆ ನಿಮಗೆ ಚಟುವಟಿಕೆ 3ರಲ್ಲೂ ಕೂಡ ಒಗ್ಗಟ್ಟು ಬಿಡಿಸಿ ಇದೆ. ಕೆಳಗಿನ ವಸ್ತು ಪದಗಳನ್ನು ಬಳಸಿಕೊಂಡು ಒಗ್ಗಟ್ಟು ಬಿಡಿಸಿ. ನೆಕ್ಸ್ಟ್ ನಿಮಗೆ ಚಟುವಟಿಕೆ ಹಾಳೆ 18ರಲ್ಲಿ ಪ್ರಾಸ ಅರಿಯೋಣ ಅಥವಾ ಪ್ರಾಸ ಪದಗಳನ್ನ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಚಿತ್ರನ ಓದಿ ನೀವು ಪ್ರಶ್ನೆಗೆ ಉತ್ತರನ ಬರಿಬೇಕಾಗುತ್ತೆ. ನೆಕ್ಸ್ಟ್ ಅಜ್ಜಿಯ ಹುಂಜ ಅಂತ ಒಂದು ಚಿತ್ರ ಇದೆ, ಅದರ ರಿಲೇಟೆಡ್ ಬರೀರಿ. ನೆಕ್ಸ್ಟ್ ಫಲಕ ನೋಡಿ ಪಾಲಿಸುವಂಥ ಚಟುವಟಿಕೆ 20ರ ಒಂದು ಸಂಪೂರ್ಣ ಉತ್ತರ ಆಗಿದೆ. ಅದಾದ ನಂತರ ನಿಮಗೆ ಚಿತ್ರದ ಅಭಿಪ್ರಾಯಗಳನ್ನ ಬರೀಬೇಕು. ನೆಕ್ಸ್ಟ್ ಘಟನೆಯ ಅರಿಯೋಣ ಅಂತ ಚಟುವಟಿಕೆ ಹಾಳೆ 21ರಲ್ಲಿ ಇದೆ. ಬಾಕ್ಸಲ್ಲಿ ಯಾವ್ಯಾವ ಘಟನೆಗಳು ಬರೀರಿ. ನೆಕ್ಸ್ಟ್ ಸಿಂಹಕ್ಕೆ ಪಾಠ ಕಲಿಸಿದ ಇಲಿ ಅಂತ ಒಂದು ಚಿತ್ರನ ಕೊಟ್ಟಿದ್ದಾರೆ, ಅದ್ರ ರಿಲೇಟೆಡ್ ಬರೀಬೇಕು. ನೆಕ್ಸ್ಟ್ ಅಂಚೆ ಇಲಾಖೆ ಪೋಸ್ಟ್ ಆಫೀಸ್ ಅಂತ ಇದೆ, ಅದನ್ನು ಕೂಡ ಬರೀಬೇಕಾಗುತ್ತೆ. ನೆಕ್ಸ್ಟ್ ಘಟನೆ ಅರಿತು ನಡೆಯೋಣ ಅಂತ ಚಟುವಟಿಕೆ ಹಾಳೆ 22ರ ಒಂದು ಸಂಪೂರ್ಣ ಉತ್ತರ. ನೆಕ್ಸ್ಟ್ ನಿಮಗೆ ಚಿತ್ರವನ್ನು ನೋಡಿ ನಿಮ್ಮದೇ ಮಾತಿನಲ್ಲಿ ಬರೆಯಿರಿ ಅಂತ ಇದೆ, ಹಾಗೂ ರೈತ ಇರುವ ಚಿತ್ರವನ್ನು ನೋಡಿ ಬರೀಬೇಕು. ನೆಕ್ಸ್ಟ್ ಬುನಾದಿ ಹಂತ ಚಟುವಟಿಕೆ ಹಾಳೆ 23 ಕತೆ ಚಿತ್ರಕಥೆ ಇದೆ. ನೆಕ್ಸ್ಟ್ ಇಲ್ಲಿ ಕೊಟ್ಟೋ ಚಿತ್ರಗಳನ್ನ ನೋಡಿ ನಿಮ್ಮ ಮಾತುಗಳಲ್ಲಿ ಕಥೆಯನ್ನು ಬರಿಬೇಕಾಗುತ್ತೆ, ಹಾಗೆ ಕಥೆಯ ಹೆಸರುಗಳನ್ನು ಕೂಡ ಬರಿಬೇಕಾಗುತ್ತೆ. ನೆಕ್ಸ್ಟ್ ಬುನಾದಿ ಹಂತ ಚಟುವಟಿಕೆ ಹಾಳೆ 24ರಲ್ಲಿ ಊಹಿಸಿ ಬರೆಯೋಣ ಅಂತ ಇದೆ. ಥ್ಯಾಂಕ್ ಯು.